ಇವನ ರಕ್ತದ ಬಳಗಿದೆ ಕೆಟ್ಟತನ. ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ವಿಚಾರವನ್ನು ಇಟ್ಟುಕೊಂಡು ಯಾರಾದರೂ ಹೊಸಬರು ಯೂಟ್ಯೂಬ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಪಕ್ಕದ ಮನೆಯವರಿಂದ ಅಥವಾ ಮನೆಯ ಓನರ್ ಕಡೆಯಿಂದ ಹಲ್ಲೆ ಮಾಡಿಸುವಂಥ ಪ್ರಯತ್ನ, ಬುದ್ಧಿ ಹೇಳಿಸುವಂಥ ಪ್ರಯತ್ನ. ಬುದ್ಧಿ ಅಂದರೆ ಯಾವ ಥರ? ಧರ್ಮಸ್ಥಳದ ಬಗ್ಗೆ ನೀವು ಏನು ಮಾತಾಡಕ್ಕೆ ಹೋಗಬೇಡಿ, ಅವರು ದೊಡ್ಡವರು ದಡ್ರ ಜನರ ಗೊತ್ತಿಲ್ಲ, ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಆದರೆ ಅವ್ರಿಗೆ ಏನಾದರೂ ಇಲ್ಲ ರೀ, ಅಲ್ಲಿ ಆಗಿರ್ತಕ್ಕಂಥ ಸತ್ಯ, ಸೌಜನ್ಯಗಳಿಗೆ ನ್ಯಾಯ ಬೇಕು, ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನಾವು ಚಾಚು ತಪ್ಪದೆ ಪ್ರಸಾರ ಮಾಡ್ತೀವಿ, ನ್ಯಾಯಯುತವಾಗಿ ನಿಂತ್ಕೊಂತೀವಿ ಅಂತೇಳಿ ಧೈರ್ಯವಾಗಿ ಏನಾದ್ರು ನಿಂತ್ಕೊಂಡ್ರೆ, ಹೆಣ್ಣುಮಕ್ಳು ಗಂಡು ಮಕ್ಕಳು ಏನಾದ್ರು ನಿಂತ್ಕೊಂಡ್ರೆ ಅವರ ಮೇಲೆ ದೈಹಿಕವಾದ ಹಲ್ಲೆ ಅಥವಾ ಮಾನಸಿಕ ಹಲ್ಲೆ ಈ ಥರ ಮಾಡಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳ್ರಿ. ಸತ್ಯಮೇವ ಯೂಟ್ಯೂಬ್ ಚಾನಲ್ ಮನೆ ಓನರ್ ಕಡೆಯಿಂದ ಅವ್ರ ಮೇಲೆ ಹಲ್ಲೆ ಮಾಡಿಸ್ತಕ್ಕಂಥದ್ದು ಮತ್ತು ಬೇರೆ ಅವರ ಪರಿಚಯಸ್ಥರು, ಅವರ ಸ್ನೇಹಿತರು ಅವ್ರ ಕಡೆಯಿಂದ ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು. ಧರ್ಮಸ್ಥಳ ಸಂಘದ ಬಗ್ಗೆ ಆದರೂ ಅಲ್ಲಾಗಿರ್ತಕ್ಕಂಥ ಸೌಜನ್ಯರ ಬಗ್ಗೆ ಧ್ವನಿ ಎತ್ತಬಾರ್ದು. ಇವರ ಉದ್ದೇಶ ಒಂದೇ, ಯಾವುದೇ ಒಬ್ಬ ಯೂಟ್ಯೂಬರ್ ಹೊಸದಾಗಿ ಅಥವಾ ಹಳಬ್ರು ಯಾರೇ ಇರಲಿ ಅವರಿಗೆ ಬೆದರಿಸುವಂಥ ಕೆಲಸ, ಫ್ಯಾಮಿಲಿಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಸಮೇತ ನನಗೆ ಬೆದರಿಸುವಂಥ ಕೆಲಸ ಮಾಡಿದರು. ನೀವು ಯೂಟ್ಯೂಬ್ ಮಾಡಬಾರ್ದು, ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು, ಬೇಜಂದಿದ್ದಾವೆ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಹಂಗೆ ಹಿಂಗೆ ಏನೋ ಹೇಳಕ್ಕೆ ಬಂದರು. ಆದರೆ ನಮಗಿಲ್ಲಿ ಸತ್ಯ ಇದೆಯಲ್ವಾ, ಸತ್ಯದ ಬಗ್ಗೆ ನಾವು ಮಾತಾಡ್ಬೇಕಂತೇಳಿ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಈಗ 1 ವರ್ಷದಿಂದನೂ ನಾನು ವಿಡಿಯೋ ಮಾಡ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ ಏನಾಗಿದೆ, ಧರ್ಮಸ್ಥಳ ಸಂಘದಲ್ಲಿ ಏನಾಗಿದೆ ಅದ್ರ ಬಗ್ಗೆನೇ 4 ಜನಗಳಿಗೆ ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೆ. 100 ಜನ ನೋಡಿ ಸಾಕು, ಅದರಲ್ಲಿ 2 ಚೇಂಜ್ ಆದರೆ ಸಾಕು. ಧರ್ಮಸ್ಥಳ ಸಂಘ ಹೀಗಿದೆ, ಧರ್ಮಸ್ಥಳದಲ್ಲಿ ಈ ಥರ ಅತ್ಯಾಚಾರ ಆಗಿದೆ ಎಂಬುದು ಅವ್ರಿಗೆ ಗೊತ್ತಾಗಿ ಹುಷಾರಾಗಲಿ. ಧರ್ಮಸ್ಥಳಕ್ಕೆ ಹೋಗಿ, ಅದು ನಮ್ಮ ಹಿಂದೂ ದೇವಸ್ಥಾನ, ಅಲ್ಲಿ ಹೋಗಿ ಆಶೀರ್ವಾದ ಪಡ್ಕೊಂಡು ಬನ್ನಿ, ನಾವು ಹೋಗ್ತೀವಿ, ಎಲ್ಲರೂ ಹೋಗಿ, ಆದರೆ ಸೇಫ್ಟಿಯಾಗಿ ಹೋಗಿ ಬನ್ನಿ ಎಂಬುವ ಉದ್ದೇಶ ನಮ್ಮದು ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿರ್ತಕ್ಕಂಥ ಅತ್ಯಾಚಾರಿಗಳನ್ನು ಜೈಲಿಗಟ್ಟುವಂಥ ಕೆಲಸ ಮಾಡುವುದು. ಇದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸ್ನೇಹಿತರೆ. ಅಷ್ಟಕ್ಕೋಸ್ಕರನೇ ಇಷ್ಟೊಂದು ಒದ್ದಾಟ, ಇಷ್ಟೊಂದು ಗುದ್ದಾಟ. ಪೇಜ್ ಅಜಯ್ ಮತ್ತು ಸಂಚಾರಿ ಸ್ಟುಡಿಯೋ ಸಂತೋಷ್, ಯುನೈಟೆಡ್ ಮೀಡಿಯಾ ಅಭಿ ಅವ್ರನ್ನ ಈಗ ಒಂದು 7-8 ತಿಂಗಳ ಹಿಂದೆ ಯಾವ ಥರ ಹಲ್ಲೆ ಮಾಡಿದ್ರು, ಜೀವ ತೆಗಿಬೇಕೆಂಬ ಉದ್ದೇಶದಿಂದನೇ ಬಂದಿರತಕ್ಕಂಥದ್ದು. ಇದರಲ್ಲಿ ನೇರವಾಗಿ ಚಿಕ್ಕ ದಣಿಗಳ ಪಾತ್ರ ಇರುವುದಿಲ್ಲ, ಇಂಡೈರೆಕ್ಟ್ ಆಗಿರುತ್ತೆ. ದಣಿಗಳು ಹೇಳಿದ್ದಾರೆ ಇವರನ್ನು ಕಾಲು ಮುರಿರಿ, ಕೈ ಮುರಿರಿ, ಸಾಕ್ಷಿಗಳನ್ನು ನಾಶ ಮಾಡಿ ಎಂಬುವ ಆಡಿಯೋ ಸಮೇತ ಕೇಳಿಸ್ಕೊಂಬಂದಿದ್ದೀರಿ, ವಿಡಿಯೋ ಸಮೇತ ಬೇಜಾನ್ ನೀವು ನೋಡಿದ್ದೀರಿ. ಯಾರು ತಪ್ಪು ಹೇಳ್ರಿ? ಅಲ್ಲಿ ಏನಾಗಿದೆ ಆ ಘಟನೆಗಳ ಬಗ್ಗೆ ಮಾತನಾಡುವುದ ತಪ್ಪ? ಮಾತನಾಡಿದರೆ ಈ ಥರ ಮಾಡ್ತಕ್ಕಂಥದ್ದ ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ? ಇದ್ರ ಬಗ್ಗೆ ನಮ್ಮ ಸಾಮಾಜಿಕ ಹೋರಾಟಗಾರ ಮತ್ತು ನಮ್ಮ ಸೌಜನ್ಯ ಹೋರಾಟಗಾರರಾದ ವೀರನ್ ಗೌಡ್ರನ್ನ ಫೋನ್ ಮಾಡಿ ಕೇಳಿದಾಗ, ಸರ್ ನಿಮಗೊಂದು ರೆಕಾರ್ಡ್ಸ್ ಹಾಕಿದ್ದೆ, ಅದನ್ನ ಚೆಕ್ ಮಾಡಿ ನೋಡಿ ಅಂತ ಹೇಳಿದಾಗ ಅವರು ಮತ್ತೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಎಲ್ಲ ಮಾಡ್ತಕ್ಕಂಥದ್ದು ಅದರ ಆಡಿಯೋ ಇಲ್ಲಿ ಆಗ್ತದೆ, ದಯವಿಟ್ಟು ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಆವಮ್ಮ ಕೂಡ ಫೋನ್ ಮಾಡಿದ್ದೆ, ಆವಮ್ಮ ಸಮೇತ ಇದೇ ಥರನೇ ಹೇಳಿರ್ತಕ್ಕಂಥದ್ದು. ಈ ಥರ ಎಲ್ಲ ಹಲ್ಲೆ ಮಾಡ್ತಾರಲ್ಲ ಸರ್, ಧ್ವನಿ ಎತ್ತೋದು ತಪ್ಪ? ಧ್ವನಿ ಎತ್ತಿದ್ರೆ ಮನೆ ಖಾಲಿ ಮಾಡಿಸುವಂಥ ಕೆಲಸ, ಟಾರ್ಚರ್, ಕೆಲಸಕ್ಕೆ ತೊಂದರೆ ಮಾಡ್ತಕ್ಕಂಥ ಕೆಲಸ. ಡೈರೆಕ್ಟ್ ಅಲ್ಲ ರೀ, ಡೈರೆಕ್ಟಾಗಿ ಇವರ ಹಣೆ ಬರೋದೇ ಇಲ್ಲ. ಈ ಲೋಫರ್ಗಳು ಮಾಡ್ತಕ್ಕಂಥ ಕೆಲಸನೇ ಇದು. ದಯವಿಟ್ಟು ಈ ಆಡಿಯೋ ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಸೌಜನ್ಯ ಹೋರಾಟಗಾರರು ಅಥವಾ ಯೂಟ್ಯೂಬರ್ಸ್ ಎದುರದೇ ಜಗ್ಗದೆ ಮುನ್ನುಗ್ಗಿ, ಅವರಿಗೆ ಕೊನೆಗಾಲ ಬಂದಿದೆ, ಅದಕ್ಕೋಸ್ಕರನೇ ಈ ಥರ ಮಾಡ್ತಕ್ಕಂಥದ್ದು. ನಮಸ್ಕಾರ. ಈಗ ಆಡಿಯೋ ಕೇಳಿಸ್ಕೊಳ್ಳಿ. ಸರ್ ನಮಸ್ಕಾರ. ಸರ್ ನಿಮ್ಗೊಂದು ಕಾಪಿ ಕಳಿಸಿದ್ ನೋಡಿದೆ ಸರ್, ನಿಮ್ಗೊಂದು ಫೈಲು ಕಳಿಸಿದ್ರಿ ಸರ್, ನೋಡಿದೆ. ಅದು ಮಹಿಳಾ ಆಯೋಗಕ್ಕೆ ಪತ್ರ ಬರ್ತಿರ್ತಕ್ಕಂಥ ಲೇಡಿ, ಸತ್ಯಮೇವ ಯೂಟ್ಯೂಬ್ ಚಾನಲ್ ನಡ್ಸ್ಕೊಂಡು ಹೋಗ್ತಿರ್ತಕ್ಕಂಥ ಲೇಡಿ. ಹೌದು ಸರ್, ಹೌದು. ಅವ್ರ ವಾಲಲ್ಲಿ ಬರ್ತಕ್ಕಂಥದ್ದು ಬರೇ ಇದೆ, ನಮ್ ಧರ್ಮಸ್ಥಳದಲ್ಲಿ ಏನಾಗಿದೆ ಏನ್ ಬಿಟ್ಟಿದೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಹೌದು, ಆ ಲಿಂಕ್ ಕೂಡ ನನಗೆ ಕಳಿಸಿದ್ರಿ, ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಇದೆ. ಅವ್ರದ್ದು ನಾನು ಅದ ಅಬ್ಸರ್ವ್ ಮಾಡಿದೆ. ಅದೇ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನೇ ಅವರು ಕೂಡ ಯೂಟ್ಯೂಬಲ್ಲಿ ಬಿತ್ತರಿಸಿದ್ದಾರೆ. ನಾನು ಅಬ್ಸರ್ವ್ ಮಾಡಿದೆ. ನೋಡಿ, ಈ ಧರ್ಮಸ್ಥಳದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ
ಮನೆ ಓನರ್ ಕಡೆಯಿಂದ ಕಿರುಕುಳ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಬಾರ್ದು ನೀವು, ಮಾತಾಡಿದ್ರೆ ಮನೆ ಬಿಟ್ಟು ಹೋಗಿ, ಆತರ ಈ ತರ ಕಿರುಕುಳ. ಅವರು ಆಕ್ಚುಲಿ ಯಾರು ಮಹಿಳಾ ಆಯೋಗದ ಅಧ್ಯಕ್ಷರು ಆಗಿರ್ತಕ್ಕಂತ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಒಂದು ಪತ್ರ ಏನು ಕಳಿಸಿದಿಲ್ಲ, ಆ ಪತ್ರವನ್ನು ನಾನು ನೋಡಿದೆ. ಅವರ ಅದರಲ್ಲಿ ಏನು ಅವರು ಮನೆ ಬರೆದಿದ್ದಾರೆ ಅಂತಂದ್ರೆ, ಅವರು ಮುಂಚೆ ಇರ್ತಕ್ಕಂತ ಮನೆಯಲ್ಲಿ ಏನು ವಾಸ ಇದ್ರು ಆ ಮನೆ ಓನರ್ ಇಂದ ಕೂಡ ಬೆದರಿಕೆ ಬರ್ತಾ ಇತ್ತು. ಆಮೇಲೆ ಮನೆ ಶಿಫ್ಟ್ ಮಾಡುವಾಗ ಏನು ಮೂವ್ ಮಾಡ್ಲಿಕ್ಕೆ ಮತ್ತು ಪ್ಯಾಕೇಜ್ ಮಾಡ್ಲಿಕ್ಕೆ ಅವ್ರೇನು ಬರ್ತಾ ಇದ್ರಲ್ವಾ ಮನೆ ಶಿಫ್ಟ್ ಮಾಡ್ಲಿಕ್ಕೆ, ಅವ್ರ ಹತ್ರನೂ ಅವರು ಕೂಡ ಏನು ಜಾಸ್ತಿ ಕೇಳ್ತಾ ಇದ್ರು. ಆಮೇಲೆ ನಾನು ತಗೊಂಡು ಹೋಗ್ಬೇಕಾದ್ರೆ ನಾವ್ ಎಲ್ಲಿದ್ದೀವಿ, ಯಾವ ಕಡೆ ಇದ್ದೀವಿ ಅನ್ನೋ ಉತ್ತರನೇ ನನಗೆ ಕೊಡ್ಲಿಲ್ಲ. ನಮ್ಮ ಫೋನ್ ಮಾಡಿದ್ರೆ ಫೋನ್ ಮಾಡಿ ಕೂಡ ಏನು ಉತ್ತರ ಕೊಡ್ಲಿಲ್ಲ. ಆಮೇಲೆ ಯೋಗ ಶಿಕ್ಷಕಿ ಆಗಿದ್ದಾಗ ಅಲ್ಲಿ ವಿದ್ಯಾರ್ಥಿಗಳು ಯಾರು ಬರ್ಲಿಲ್ಲ. ಅವರು ಅಲ್ಲಿ ಇರ್ತಕ್ಕಂತ ಪೇರೆಂಟ್ಸ್ಗಳಾಗಿರ್ಬೋದು, ಸುತ್ತಮುತ್ತ ಇರೋ ಜನರು ಕೂಡ ಅದನ್ನ ಆ ವಿಷಯವನ್ನ ಬಿಟ್ಟಾಕಿ ಅದ್ರ ಬಗ್ಗೆ ಮಾತಾಡಬೇಡಿ ಧರ್ಮಸ್ಥಳದ ಬಗ್ಗೆ ಅಂತ ಹೇಳಿ ಹೇಳ್ತಾ ಇದ್ರು. ತದನಂತರವಾಗಿ ವಿದ್ಯಾರ್ಥಿಗಳು ಅವರ ಮಗನಿಗೆ ಹೊಡಿತಕ್ಕಂಥದ್ದು, ಆ ವಿದ್ಯಾರ್ಥಿಗಳು ಮನೆ ಹತ್ರ ಬಂದ್ಬಿಟ್ಟು ಜೋರಾಗಿ ಬಾಗಿಲು ಬಡಿಯುವಂಥದ್ದು, ಇವೆಲ್ಲ ರೀತಿಯಿಂದಾಗಿ ಎಲ್ಲವನ್ನೂ ನಾನು ಗಮನಿಸಿದಾಗ ನಾನು ಇದು ಯಾವುದೇ ಒಂದು ಕಾರಣಕ್ಕೆ ಈ ಮನೆ ಓನರ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಈ ಕಡೆ ಬೇರೆಯವರು ಬಂದು ಇವರಿಗೆ ಉಪದೇಶ ಹೇಳ್ತಕ್ಕಂಥದ್ದಾಗಿರ್ಬೋದು, ಬೆದರಿಕೆ ಆಗ್ತಕ್ಕಂಥದ್ದಾಗಿರ್ಬೋದು, ಟೋಟಲ್ ಒಟ್ಟಾರೆಯಾಗಿ ನೋಡಿದಾಗ ಇದು ಸಣ್ಣ ಪುಟ್ಟ ಕಾರಣಕ್ಕೆ ಆಗಿರ್ಲಿ ಅಥವಾ ಅಂದ್ರೆ ಈ ಮನೆ ಬಿಡ್ಲಿ ಅನ್ನುವಂತಹ ಕಾರಣಕ್ಕೆ ಅಥವಾ ಜಾತಿ ಕಾರಣಕ್ಕೆ ಆದಂತಹ ಒಂದು ಘಟನೆ ಅಲ್ಲ. ನನಗೆ ಮೇಲ್ನೋಟಕ್ಕೆ ಅನಿಸೋದಾದ್ರೆ ಇದು ಯಾವುದೋ ಒಂದು ಜಾತಿ ಕಾರಣಕ್ಕಾಗಿ ಮನೆ ಬಿಡ್ಲಿ ಅಂತ ಹೇಳಿರುವುದಾಗಿದ್ದು ಬೆದರಿಕೆ ಆಗಿದ್ರೆ ಅದೊಂದೇ ಆಗಿರ್ಬೇಕಾಗಿದೆ. ಇವ್ರಿಗೆ ಎಲ್ಲಾ ರೀತಿಯಿಂದನೂ ಒಂದಿಷ್ಟು ಗಂಡಸರಿಗೆ ಕೆಟ್ಟದಾಗಿ ಮೆಸೇಜ್ ಹಾಕೋಕೆ ಹೇಳೋದು, ವಿಚಾರ ಸುಮ್ಮನೆ ಇದ್ದು ಬಿಡಿ, ಪದೇ ಪದೇ ಮಾತಾಡಬೇಡಿ ಅಂತ ಹೇಳೋದು, ಯಾರು ಬರದಂತೆ ಮಾಡೋದು, ಇವೆಲ್ಲವನ್ನು ಅಂದ್ರೆ ದೈಹಿಕ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಂಶಗಳು ಏನಿದ್ದಾವೆ ಇದು ಎಲ್ಲ ಒಂದು ಕಡೆ ಏನಂತ ಅಂದ್ರೆ ಒಟ್ಟು ಹೆಣ್ಣು ಮಕ್ಕಳು ಇದ್ರೆ ಅವರಿಗೆ ಒಂದಿಷ್ಟು ಮಾನಸಿಕವಾಗಿ ಕಿರುಕುಳ ಕೊಟ್ರೆ ಅವರು ಸುಖ ಆಗಿರ್ತಾರೆ. ಈ ಧರ್ಮಸ್ಥಳದ ಬಗ್ಗೆ ಯಾರು ಕೂಡ ಬೆನಿಸುವುದಿಲ್ಲ, ಮಾತಾಡಬಾರದು ಅನ್ನುವಂತಹದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. ಅವರು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಅವರು ಕಂಪ್ಲೇಂಟ್ ಅನ್ನ ಬರೆದಿರ್ತಕ್ಕಂಥದ್ದು ಸ್ವಾಗತಾರ್ಹ. ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಈ ಒಂದು ಟೀಮ್ ಅನ್ನ ರಚನೆ ಮಾಡಿ ಈ ರೀತಿಯಾಗಿ ಯಾರ್ಯಾರೆಲ್ಲ ಮಾಡಿದ್ದಾರೆ ಅಥವಾ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಾಗ ಅವ್ರಿಗೆ ಯಾರಾದ್ರೂ ಒಂದಿಷ್ಟು ಆಸೆ ಅಂಶಗಳನ್ನು ಒಡ್ಡಿದ್ರ ಅನ್ನುವಂಥದ್ದು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಎಲ್ಲಾ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಹಾಗಾಗಿ ಮಹಿಳಾ ಆಯೋಗದ ಅಧ್ಯಕ್ಷರು ಇದನ್ನ ಪರಿಗಣಿಸಿಕೊಂಡ್ಬಿಟ್ಟು ಈ ಅತ್ಯಾಚಾರಿ ಗ್ಯಾಂಗ್ ಏನಾದ್ರೂ ಇವರಿಗೆ ಕಿರುಕುಳ ಕೊಟ್ಟಿದ್ರೆ ಅದನ್ನ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಅಲ್ಲ ಸರ್, ಧರ್ಮಸ್ಥಳದ ಬಗ್ಗೆ ಯಾರಾದ್ರೂ ಹೆಣ್ಮಕ್ಳು ಒಂಟಿ ಹೆಣ್ಮಕ್ಳಾದ್ರೂ ಯಾರಾದ್ರೂ ಮಾತಾಡೋ ಸಾಕು ಇವ್ರಿಗೆ ಕಣ್ಣು ಅವ್ರ ಮೇಲೆ ಖಂಡಿತವಾಗಿ ಬಿದ್ದೇ ಬೀಳ್ತಲ್ವಾ? ಈ ರೀತಿಯ ಅರ್ಥ ಇದೆ. ಈಗ ಎಷ್ಟು ಜನ ಆದ್ರೂ ಕೂಡ ಅತ್ಯಾಚಾರಿ ಗ್ಯಾಂಗ್ಗಳು ಹಿಂಗಾಗಿಬಿಟ್ಟಿದೆ ಅಂತಂದ್ರೆ ಸುಳ್ಳನ್ನು ಸತ್ಯ ಅಂತ ಹೇಳಿ ಬಿಂಬಿಸಿಕೊಂಡಿದ್ದಾರೆ. ಹೌದೌದೌದು. ಗಿರೀಶ್ ಮಠಣ ಅವರು ಮೊನ್ನೆ ಮೊಬೈಲ್ ಅವರಾಗಿ ಅವರು ಒಪ್ಪಿಸಿದ್ರೆ, ಅವರೇ ವಿನಂತಿ ಮಾಡಿ ಒಪ್ಪಿಸಿದ್ರೆ ಇವರನ್ನು ವಶಪಡಿಸ್ಕೊಂಡು ಹೋದ್ರು, ಅವರೇ ಹೋಗ್ಬಿಟ್ರು, ಇವ್ರ ಕತೆ ಮುಗಿದೋಯ್ತು, ಇನ್ನೊಂದು ಮತ್ತೊಂದು ಬೇರೆ ವಿಕರಿಸ್ಬೇಕಂತ ಕೆಲಸ ಮಾಡ್ತಾರೆ. ಆಲ್ರೆಡಿ ಖುಷಿ ಬಂದಾಗಿಬಿಟ್ಟಿದೆ. ಅವರಿಗೆ ಹೆದರಿಕೆ ಅನ್ನತಕ್ಕಂಥದ್ದು, ಭಯ ಅಂತಕ್ಕಂಥದ್ದು ಆಲ್ರೆಡಿ ಬಿಟ್ಟಿದೆ. ಹೀಗಾಗಿ ಏನೆಲ್ಲಾ ಕಸರತ್ತು ಮಾಡಬೇಕು ಮಾಡ್ತಾ ಇರ್ತಾರೆ ಅವರು. ಹಾಗಾಗಿ ಯಾವುದಕ್ಕೂ ಇರುವಂತ ಅವಶ್ಯಕತೆ ಇಲ್ಲ. ಖಂಡಿತ ಸಿಕ್ಕೇ ಸಿಗುತ್ತೆ. ಅಲ್ಟಿಮೇಟ್ಲಿ ಸೌಜನ್ಯಗೂ ಕೂಡ ನ್ಯಾಯ ಸಿಗುತ್ತೆ. ಅಂಡ್ ಜಸ್ಟಿಸ್ ಫಾರ್ ಸೌಜನ್ಯ ಅಂಡ್ ಹಲೋ ಸರ್. ಹಲೋ ಹಲೋ ಅಲ್ಲ ಸರ್, ಇವ್ರ ಉದ್ದೇಶ ಏನಂದ್ರೆ ಒಟ್ಟನೆ ಯಾವ್ದೇ ಒಂದು ವಿಚಾರದಲ್ಲಿ ಒಟ್ಟನೆ ಧರ್ಮಸ್ಥಳದ ಬಗ್ಗೆ ಯಾರಾದ್ರೂ ಹೊಸಬ್ರಾದ್ರೂ ಹಳಬ್ರಾದ್ರೂ ಯೂಟ್ಯೂಬ್ ಅಲ್ಲಿ ಬಂದು ಮಾತಾಡ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ಬಿಡ್ತಾರಲ್ವಾ? ಒಟ್ಟು ಭಯ ಇರ್ಬೇಕು. ಈಗ ಬಂದು ಈಗ ದೇಶದಿಂದ ಯಾರನ್ನೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರೀತಿಯಿಂದ ಗೆಲ್ಬಹುದು. ಇದೇನು ಅಂತಂದ್ರೆ ಭಯ ಹುಟ್ಟತಕ್ಕಂಥದ್ದು, ಈ ರೀತಿಯಾದಂತಹ ಕೃತ್ಯಗಳಲ್ಲಿ ತೊಡಗಿಕೊಳ್ತಕ್ಕಂಥದ್ದು ಸಹಜ. ಹಾಗಾಗಿ
ಯಾರು ಕೂಡ ಏನು ಇರುವಂತ ಸ್ಥಿತಿ ಇಲ್ಲ. ಅಲ್ಟಿಮೇಟ್ ಗ್ಯಾರಂಟಿ ಆಗಿ ನ್ಯಾಯ ಶಿಕ್ಷೆ ಇರುತ್ತೆ. ಸತ್ಯದ ಕಡೆ ಇದ್ದೇ ಇದೆ. ಆಲ್ರೆಡಿ ಒಂದು ಸತ್ಯ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ಆಲ್ರೆಡಿ ನಮಗೆ ಭರವಸೆ ಇದೆ. ಈ ತನಿಖೆ ಪ್ರಕರಣನೂ ಚೆನ್ನಾಗಿ ಆಗುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು 99% ಅಲ್ಲ 100% ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅಲ್ಲ ಸರ್, ಇನ್ನೊಂದ್ ಮಾತು ಸರ್, ಈ ಫೈನಲ್ ಆಗಿ ಹೇಳ್ಬೇಕಂದ್ರೆ ಇಂತ ಯೂಟ್ಯೂಬರ್ಸ್ ಇರ್ತಾರಲ್ಲ ಸರ್, ಈಗ ಹೊಸಬ್ರು ಬಂದು ಧರ್ಮಸ್ಥಳದ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿರ್ತಾರೆ. ಬಟ್ ಈಗ ಮಾತಾಡೋ ಹೊತ್ನಲ್ಲಿ ಈ ತರ ಅವ್ರಿಗೆ ತೊಂದರೆ ಆಗ್ಬಿಟ್ರೆ ಅವ್ರು ಏನ್ ಮಾಡ್ಬೇಕು ಸರ್? ಈಗ ಮೊದಲನೇದಾಗಿ ಅಂದ್ರೆ ಅವರು ಈಗ ಪ್ರಕರಣದ ಕುರಿತು ಯಾವ ರೀತಿ ತೊಂದರೆ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗಿರುತ್ತೆ. ಈಗ ಹೆದರಿಕೆ ಆಗ್ತಕ್ಕಂಥದ್ದು ಮಾಡಿದ್ರೆ ಏನಿಲ್ಲ, ಧೈರ್ಯವಾಗಿ ನಾವು ಯೂಟ್ಯೂಬರ್ಸ್ಗಳಿದ್ದೀವಿ, ಆಗಿದ್ದೀವಿ, ಹೋರಾಟಗಾರರಿದ್ದೀವಿ, ಅವರು ಕಾಂಟ್ಯಾಕ್ಟ್ ಮಾಡ್ಲಿ, ಅವರು ಗೊತ್ತಿದ್ರೆ ಮಾಹಿತಿನ ಕೊಡ್ತಾರೆ. ಆ ರೀತಿಯಾಗಿ ಅವ್ರು FIR ಆಗ್ತಕ್ಕಂಥ ಕೆಲಸ ಮಾಡಿ, ಯಾರಾದ್ರೂ ತನಿಖೆ ಆಗ್ತಕ್ಕಂಥ ಕೆಲಸ ಮಾಡಿದ್ರೆ FIR ಆಗ್ತದೆ. ಮುಲಾಜಿಲ್ದಾಗಿ FIR ಆಗ್ಬೇಕು, ಮೊದಲೊಳಗೆ ಆಗ್ತದೆ. ಯಾರಾದ್ರೂ ಬೆದರಿಕೆ ಆಗ್ತಾರೆ ಅಂತಂದ್ರೆ ಅಂತ ಮೊದಲೊಳಗೆ ಆಗ್ತದೆ ನೋಡಿ ಪಾಪ. ನೋಡ್ರಿ, ಆಲ್ಮೋಸ್ಟ್ ಈಗ ಆ ತರ ಬಂದ್ರೆ ಎದುರಂತ ಅವಶ್ಯಕತೆ ಇಲ್ಲ. ಕಾನೂನು ಗಟ್ಟಿಯಾಗಿ ನಿಂತ್ಕೋಬೇಕು ಅಷ್ಟೇ. ಅವ್ರಿಗೆ ಏನಾದ್ರು ಮಾಹಿತಿ ಗೊತ್ತಾಗಿಲ್ಲ, ಸೌಜನ್ಯ ಹೋರಾಟಗಾರ ರೀತಿ ಮಾಹಿತಿಯಲ್ಲಿ ನಾವು ಮಾಹಿತಿಯನ್ನ ಸದಾ ಬೆಂಬಲವಾಗಿ. ಓಕೆ ಸರ್, ಇನ್ನೇನೋ ಬೇಕಾದ್ರೆ ಫೋನ್ ಮಾಡ್ತೀನಿ ಸರ್ ನಿಮ್ಗೆ. ಹಾ, ಓಕೆ. ಥ್ಯಾಂಕ್ ಯು.